ಎಕ್ಸಲೆಂಟ್ ಕಾಲೇಜ್ನ ಆಶ್ರಯದಲ್ಲಿ ನಡೆತಾ ಇರ್ತಕ್ಕಂಥ ಈ ಚಾರ್ಟೆಡ್ ಅಕೌಂಟೆಂಟ್ ಬ್ರೈಟ್ ಸೆರೆಮನಿ ಕಾರ್ಯಕ್ರಮ ನೀವೆಲ್ಲ ಸೇರಿ ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ನಮ್ಮ MB ರಂಗಪ್ಪನವರು ಮೂಲತಃ ಅವರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿ ನಾಯಕರಾಗಿದ್ದವರು. ಆನಂತರ ಶಿಕ್ಷಣ ಕ್ಷೇತ್ರಕ್ಕೂ ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ, ಬೆಂಗಳೂರು ನಗರ ವಿಶ್ವವಿದ್ಯಾಲಯ, ಈ ವಿಶ್ವವಿದ್ಯಾಲಯಗಳ ಸಿಂಡಿಕೇಟ್ ಸದಸ್ಯರಾಗಿ, ಅಕಾಡೆಮಿಕ್ ಕೌನ್ಸಿಲ್ ಸದಸ್ಯರಾಗಿ ಶೈಕ್ಷಣಿಕ ಅನುಭವವನ್ನು ಅವರು ಪಡೆದಿದ್ದಾರೆ. ಹಾಗೆ ವಿಶೇಷವಾಗಿ ಕೋಲಾರದಂಥ ಅತ್ಯಂತ ಪ್ರತಿಷ್ಠಿತ ಪಟ್ಟಣದಲ್ಲಿ ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆಯನ್ನು ಕೂಡ ಆರಂಭ ಮಾಡಿರ್ತಕ್ಕಂಥದ್ದು ಬಹಳ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಸಂತೋಷದ ವಿಷಯ. ಅದರಲ್ಲೂ ವಿಶೇಷವಾಗಿ BCom ಮತ್ತು BCA ಕೋರ್ಸ್ಗಳನ್ನು ಬಹಳ ಯಶಸ್ವಿಯಾಗಿ ನಡೆಸ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ಯಾವುದೇ ಒಂದು ಶೈಕ್ಷಣಿಕ ಸಂಸ್ಥೆಯನ್ನು, ಒಂದು ಕಾಲೇಜನ್ನು ನಡೆಸ್ತಕ್ಕಂಥದ್ದು ಅಷ್ಟು ಸುಲಭವಾದಂಥ ಕೆಲಸ ಅಲ್ಲ. ಒಂದು ಕಾಲೇಜನ್ನು ನಡೆಸಬೇಕಾದ್ರೆ ಅದರ ಬದ್ಧತೆ ಇರ್ತಕ್ಕಂಥ ಮ್ಯಾನೇಜ್ಮೆಂಟ್ ಇರಬೇಕು, ಒಳ್ಳೆ ಶಿಕ್ಷಕರು ಇರಬೇಕು, ಶಿಕ್ಷಕೇತರ ಸಿಬ್ಬಂದಿ ಬೇಕು, ಮತ್ತು ಮಕ್ಕಳು ಅಂದರೆ ಶಿಕ್ಷಕರು ಹೇಗಿರ್ತಾರೋ ಆ ರೀತಿ ಮಕ್ಕಳು ತಯಾರಾಗ್ತಾರೆ. ಯಾವುದೇ ಒಂದು ಸಂಸ್ಥೆ ಯಶಸ್ಸನ್ನು ಕಾಣಬೇಕಾದ್ರೆ ಅದ್ರ ಹಿಂದೆ ಇರ್ತಕ್ಕಂಥ ಶಿಕ್ಷಕರ ಕೆಲಸ ಬಹಳ ಮುಖ್ಯ ಅನ್ನುವಂಥದ್ದು ನನ್ನ ನಂಬಿಕೆ. ನಾವು ಮೇಷ್ಟ್ರುಗಳು ಏನಪ್ಪ ಅಂದರೆ LKG ಇಂದ ಹಿಡಿದು ವೈಸ್ ಚಾನ್ಸಲರ್ವರೆಗೂ ಮೇಷ್ಟ್ರುಗಳು ಏನು ಅಂದರೆ ಮಾವು ಬಿತ್ತಿದ್ರೆ ಮಾವು ಬೆಳೀತದೆ, ಬೇವು ಬಿತ್ತಿದ್ರೆ ಬೇವು ಬೆಳೀತದೆ. ವೆರಿ ಸಿಂಪಲ್ ಇದು. ಹಳ್ಳಿಗಾಡಲ್ಲಿ ಸುಲಭವಾಗಿ ಹೇಳ್ತಾರೆ ಏನು ಬಿತ್ತಬೇಕಪ್ಪ ಅಂತ. ನೀವು ಮಾವು ಬಿತ್ತಿ ಬೇವು ಕೇಳೋದು, ಬೇವು ಬಿತ್ತು ಮಾವು ಹಣ್ಣು ಬರಲಿಲ್ಲ ಅನ್ನೋದು ಆಗಲ್ಲ. ಶಿಕ್ಷಕರು ಮಾಡೋವಂಥ ಕೆಲಸ ಇವತ್ತಿನ ನಮ್ಮ ಯುವ ಮನಸ್ಸುಗಳನ್ನು ತಿದ್ದಿ ತೀಡಿ ಅವರ ಜೀವನವನ್ನು ರೂಪಿಸ್ಲಿಕ್ಕೆ ಸರಿದಾರಿಯನ್ನು ತೋರೋನೇ ಒಬ್ಬ ಗುರು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಗುತಿ ಅಂತ ದಾಸರು ಹಿಂದಿನ ಕಾಲದಲ್ಲಿ ಹೇಳ್ಬಿಟ್ಟಿದ್ದಾರೆ. ಆದರೆ ಇವತ್ತಿನ ಸಂದರ್ಭದಲ್ಲಿ ತಂತ್ರಜ್ಞಾನದ ಭರಾಟೆಯಲ್ಲಿ ಭಾಳ ಜನಕ್ಕೆ ಏನಿದೆ ಅಂದರೆ, ಯಾಕೆ ಗುರು ಯಾಕೆ ಬೇಕು, ಕ್ಲಾಸ್ಗೆ ಯಾಕೆ ಹೋಗ್ಬೇಕು, ನಾನು ಕ್ಲಾಸ್ ರೂಮಲ್ಲಿ ಯಾಕೆ ಗಂಟೆ ಕೂತ್ಕೋಬೇಕು ಅನ್ನೋ ಪರಿಕಲ್ಪನೆ ಬರ್ತಾ ಇದೆ. ಈಗೆಲ್ಲ ನಮ್ಮ ಯುವ ಜನ್ರೇಷನ್ ಏನೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ನಮ್ಗೆ ಇನ್ಫಾರ್ಮೇಷನ್ ಕೊಟ್ಬಿಡುತ್ತೆ. ತಂತ್ರಜ್ಞಾನದಲ್ಲಿ ಎಲ್ಲವೂ ಕಲಿಬೋದು ಅನ್ನೋ ಒಂದು ಭ್ರಮೆಯಲ್ಲಿ ಇದ್ದೀವಿ ನಾವು. ಸತ್ಯ, ನಮಗೆ ನಮ್ಮ ಪೀಳಿಗೆಗೆ ನೀವು ಹೋಲಿಕೆ ಮಾಡಿದರೆ ಇವತ್ತು ನಿಮಗೆ ತಂತ್ರಜ್ಞಾನದ ಭರಾಟೆ. ಭಾಳ ಅದೃಷ್ಟವಂತರು ನೀವೆಲ್ಲ. ನಮ್ಮ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ನಿಮ್ಮ ಯುವ ಪೀಳಿಗೆ ಭಾಳ ಅದೃಷ್ಟವಂತರು. ಯಾಕೆಂದರೆ ನಿಮ್ಗೆ ಎಲ್ಲ ಸೌಲಭ್ಯಗಳು ಸಿಕ್ಕಿದ್ದಾವೆ. ನಮ್ಮ ಕಾಲದಲ್ಲಿ ಒಂದು PhD ಮಾಡಬೇಕು ಅಂದರೆ 5 ವರ್ಷ ಲೈಬ್ರರಿನಲ್ಲಿ ಕುತ್ಕೊಂಡು ನೋಟ್ಸ್ ಬರ್ಕೊಂಡು ಕುತ್ಕೋಬೇಕಾಯ್ತು. ಬೆಂಗಳೂರು ಲೈಬ್ರರಿ, ಚೆನ್ನೈ ಲೈಬ್ರರಿ, ಕಲ್ಕತ್ತಾ ಲೈಬ್ರರಿ, ಮುಂಬೈ ಲೈಬ್ರರಿ, IIM ಲೈಬ್ರರಿ, ಎಲ್ಲ ಲೈಬ್ರರಿನೂ ಸುತ್ತಿ ಮಾಹಿತಿಯನ್ನು ಹೆಕ್ಕಿ ತೆಗೆದು ಮಾಡಬೇಕಾಯ್ತು. ಆದರೆ ನಿಮ್ಮ ಅದೃಷ್ಟ ಏನು ಅಂದರೆ ಇವತ್ತಿನ ಅಂತರ್ಜಾಲದ ಭರಾಟೆ, ನಿಮ್ಮ ತಂತ್ರಜ್ಞಾನ ಹೇಗಿದೆ ಅಂದರೆ ಒಂದು ಬಟನ್ ಓದಿ ಎಲ್ಲ ಮಾಹಿತಿನೂ ನಿಮಗೆ ಸಿಕ್ಬಿಡುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನೋ ನಿಮ್ಗೆ ಏನು ಹೇಳಿದ್ರೆ ಹಂಗೆ ಕೇಳುತ್ತೆ ಅಲ್ವಾ. ತಂತ್ರಜ್ಞಾನದ ಒಂದು ಅಡ್ವಾಂಟೇಜ್ ನಿಮ್ಮ ಜನ್ರೇಷನ್ಗಿದೆ. ಹಾಗಾಗಿ ಇವತ್ತಿನ ವಿದ್ಯಾರ್ಥಿಗಳು ಕೂಡ ಭಾಳಷ್ಟು ಜ್ಞಾನ ಪಡೆದಿರ್ತಕ್ಕಂಥವ್ರು. ನಮ್ಮ ಕಾಲದಲ್ಲಿ ಕ್ಲಾಸ್ ರೂಮ್ ಅಂದರೆ ಭಾಳ ಸುಲಭ ಇದ್ದಂಥ ಕಾಲ. ಇವತ್ತು ಹಂಗಿಲ್ಲ. ವೆಲ್ ಎಕ್ವಿಪ್ಡ್ ಸ್ಟೂಡೆಂಟ್ ಆ್ಯಂಡ್ ಶುಡ್ ಬಿ ಫೇಸ್ಡ್ ಬೈ ಎ ವೆಲ್ ಎಕ್ವಿಪ್ಡ್ ಟೀಚರ್ಸ್ ಸರಿಯಾಗಿ ತಯಾರಾಗದೆ ಹೋದರೆ ಭಾಳ ಕಷ್ಟದ ಕೆಲಸ ಕ್ಲಾಸ್ ರೂಮಲ್ಲೂ ಕೂಡ. ಅಷ್ಟು ಜ್ಞಾನ ನಿಮಗೆ ಲಭ್ಯ ಇದೆ. ಆದರೆ ಇವತ್ತಿನ ಯುವ ಪೀಳಿಗೆ ಏನಪ್ಪ ಅಂತೇಳಿದ್ರೆ ತಂತ್ರಜ್ಞಾನನೇ ಎಲ್ಲ ಅನ್ನೋ ಭ್ರಮಾಲೋಕದಲ್ಲಿ ಬೇರಿಸ್ತೀವಿ ನಾವು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲದನ್ನು ಮಾಡಿಬಿಡುತ್ತೆ, ನಾವ್ಯಾಕೆ ಕಷ್ಟಪಡಬೇಕು, ನಾವ್ಯಾಕೆ ಅರ್ಥ ಮಾಡ್ಕೋಬೇಕು, ನಾವ್ಯಾಕೆ ಭಾಷೆ ಕಲಿಬೇಕು, ನಾವ್ಯಾಕೆ ಸಾಮಾನ್ಯ ಜ್ಞಾನ ತಿಳಿಬೇಕು ಅನ್ನೋ ಒಂದು ಭಾವನೆ. ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಮಾಡಿಬಿಡುತ್ತೆ. ಕೃತಕ ಬುದ್ಧಿಮತ್ತೆ ಅಂತ ಕರಿತೀವಿ ನಾವು. ಕೃತಕ ಬುದ್ಧಿಮತ್ತೆ ಅಂದರೆ ಅದರಲ್ಲೇ ಪದ ಇದೆ, ಆರ್ಟಿಫಿಷಿಯಲ್, ಕೃತಕ. ಅದು ಮನುಷ್ಯನ ಮೆದುಳಿಗೆ ಸಮಾನವಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಕೇಳಿ, ನನ್ನ ಹೆಸರು ಹಾಕಿ ಕೇಳ್ರಿ, ಒಂದು ಫೋಟೋ ಕೊಡಿ ಇವ್ರದ್ದು ಅಂತ, ಒಂದು 10,000 ಫೋಟೋ ಬಂದ್ಬಿಡುತ್ತೆ. ಇವರೇ BK ರವಿ ಅಂತ ಹೆಂಗೆ ಗೊತ್ತು ನಿಮಗೆ? ಹುಡ್ಕೋಬೇಕು, ಮನುಷ್ಯ ಬೇಕೇ ಬೇಕು ಅಲ್ವಾ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಯಾವ್ಯಾವ ಹೆಸರಿರುತ್ತೋ ಜಗತ್ತಲ್ಲಿರೋ ಎಲ್ಲ ಹೆಸರು ತೆಗೆದು ಬಿಸಾಕ್ಬಿಡುತ್ತೆ. ಹಾಗಾಗಿ ತಂತ್ರಜ್ಞಾನದ ಈ ಭರಾಟೆ ವೈಭವೀಕರಣ ಇದೆಯಲ್ಲ, ತಂತ್ರಜ್ಞಾನದ ಭರಾಟೆಯಲ್ಲಿ, ತಂತ್ರಜ್ಞಾನದ ವೈಭವೀಕರಣದಲ್ಲಿ ನಾವು ಅದರ
ಯಾವ ತಂತ್ರಜ್ಞಾನವನ್ನು ಯಾವಾಗ ಎಲ್ಲಿ ಹೇಗೆ ಎಷ್ಟು ಜಾಣ್ಮೆಯಿಂದ ಬಳಸುತ್ತೀರಿ ಅನ್ನುವುದು ನಿಮ್ಮ ಯಶಸ್ಸನ್ನು ನಿರ್ಧಾರ ಮಾಡುತ್ತೆ. ಇದು ಇವತ್ತಿನ ಯುವ ಪೀಳಿಗೆಗೆ ಬಹುಶಃ ನಾವು ಮೇಷ್ಟ್ರುಗಳು ಕೊಡಬೇಕಾಗಿರೋ ಸಂದೇಶ. ಭಾಳ ಎಚ್ಚರಿಕೆಯಿಂದ ಗಮನಿಸಬೇಕು. ಅದು ಒಂದು. ಎರಡನೇದು, ಈ ಎಕ್ಸಲೆಂಟ್ ಕಾಲೇಜಲ್ಲಿ BCom ಅಂದರೆ ನನ್ನ ಪ್ರಕಾರ ಭಾಳ ಒಳ್ಳೆ ಟೀಚರ್ಸ್ ಇರೋದ್ರಿಂದ ನಿಮಗೆ ಈ ಶಿಕ್ಷಣ ಸಂಸ್ಥೆ ಒಳ್ಳೆ ಚೆನ್ನಾಗಿ ನಡೀತಾ ಇದೆ, ಶಿಕ್ಷಕರ ಕೊಡುಗೆ. ಹಾಗಾಗಿ ಇವತ್ತು ಏನು ನನಗೆ ಭಾಳ ಸಂತೋಷ ಅಂದರೆ, ಎಕ್ಸಲೆಂಟ್ ಕಾಲೇಜ್ನಲ್ಲಿ ಓದಂಥ ಸಹನಾ ಇವತ್ತು ಒಬ್ಬ ಚಾರ್ಟೆಡ್ ಅಕೌಂಟೆಂಟ್ ಆಗಿ ಇವತ್ತು ಆಲ್ ಇಂಡಿಯಾ ಪರೀಕ್ಷೆಯಲ್ಲಿ ಅವರು ಪಾಸಾಗಿ ಇವತ್ತು CA ಆಗಿದ್ದಾರೆ ಅಂದರೆ ಬಹುಶಃ ಎಲ್ಲರೂ ಕೂಡ ನಾವು ಸೇರಿ ಇಡೀ ಕರ್ನಾಟಕ ರಾಜ್ಯನೇ ಅವರಿಗೆ ಅಭಿನಂದನೆ ಸಲ್ಲಿಸ್ಬೇಕು. ಏಕೆಂದರೆ ಜಿಲ್ಲಾ ಕೇಂದ್ರದ ಇಂಥ ಕಾಲೇಜಲ್ಲಿ ಇವತ್ತು ನಮ್ಮ ರಂಗಪ್ಪನವ್ರು ಹೇಳ್ತಾ ಇದ್ರು, ರೈತಾಪಿ ಕುಟುಂಬ, ನಾವೆಲ್ಲ ರೈತರ ಮಕ್ಕಳೇ, ನಮ್ಮ ರೈತಾಪಿ ಕುಟುಂಬದಿಂದ ಬಂದವರು, ರೈತರ ಮಕ್ಕಳು, ರೈತರ ಒಬ್ಬ ಮಗಳು ಇವತ್ತು ಈ ಕಾಲೇಜಲ್ಲಿ ಓದಿ ಎಷ್ಟು ಕಷ್ಟಪಟ್ಟಿದ್ದಾಳೆ ಆಯಮ್ಮಂಗೆ ಗೊತ್ತು. ಪುಸ್ತಕನೂ ಬಳಸಿದ್ದಾರೆ, ಟೆಕ್ನಾಲಜಿ ಬಳಸಿದ್ದಾರೆ. ಶಿ ಹ್ಯಾಸ್ ಡನ್ ಹಾರ್ಡ್ ವರ್ಕ್. CA ಪಾಸ್ ಮಾಡ್ಬೇಕಾದ್ರೆ ಹೆಂಗೆ ಸಾಧ್ಯ ಆಯಿತು ಅಂದರೆ ಓನ್ಲಿ ಬಿಕಾಸ್ ಆಫ್ ಅವರ್ ಹಾರ್ಡ್ ವರ್ಕ್. ಅವ್ರ ಡೆಡಿಕೇಶನ್ನು, ಟೈಮ್ ಮ್ಯಾನೇಜ್ಮೆಂಟು, ಅವ್ರ ಕಾನ್ಸಂಟ್ರೇಷನ್ ಹ್ಯಾಸ್ ಗಾಟ್ ಹರ್ ದ ಡಿಗ್ರಿ. ಓನ್ಲಿ ಹರ್. ಯಾರು ತಗೊಂಬಂದು ಬಾ ನೀನು CA ಕೊಡ್ತೀವಿ ನಿಂಗೆ ಕರೆದು ಕೊಡೋದಿಲ್ಲ. ನೀವೇ ಅಪ್ಲೈ ಮಾಡಿ, ಪರೀಕ್ಷೆಗೆ ತಯಾರಾಗಿ, ಕೂತು ಓದಿ 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 ಆ ಸಬ್ಜೆಕ್ಟನ್ನು ಕರಗತ ಮಾಡಿಕೊಂಡು ಇಡೀ ಆಲ್ ಇಂಡಿಯಾದಲ್ಲಿ ಪ್ರಿನ್ಸಿಪಾಲ್ರ ನಂಬರ್ಸ್ ಕೊಟ್ರಲ್ಲ, ಎಷ್ಟು ಸಾವಿರಾರು ಲಕ್ಷಾಂತರ ಜನ ಎಕ್ಸಾಮಿನೇಷನ್ ಬರೆದಾಗ ಅದರಲ್ಲಿ ತೇರ್ಗಡೆ ಹೊಂದಿ CA ಆಗುವಂಥದ್ದು ಜೀವನದಲ್ಲಿ ಒಂದು ಭಾಳ ದೊಡ್ಡ ಸಾಧನೆ ಅನ್ನೋದನ್ನು ನಾವು ಇವತ್ತು, ಅದು ವಿಶೇಷವಾಗಿ ಒಬ್ಬ ಹೆಣ್ಣುಮಗಳು ಇವತ್ತು CA ಮಾಡಿರ್ತಕ್ಕಂಥದ್ದು ಬಹಳ ದೊಡ್ಡ ಸಾಧನೆ. ಒಬ್ಬ CA ಅಂದರೆ ಒಂದು IAS ಮಾಡ್ದಂಗೆ ಅದು. CA ಅಂದರೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ CA ಅಂದರೆ ಏನು ಅಂತ. ಹಳೆ ಕಾಲದಲ್ಲಿ BCom ಅಂದರೆ ಯಾವುದೋ BCom ಅನ್ನೋರು. ಹಾಗಲ್ಲ, ಕಾಮರ್ಸಿಗಿರೋವಂಥ ಬೆಲೆ ಯಾವಾಗ ನಿಮ್ಮ GSTಗಳು, ಕಮರ್ಷಿಯಲ್ ಟ್ಯಾಕ್ಸು, ಇನ್ಕಮ್ ಟ್ಯಾಕ್ಸು ಹೆಚ್ಚು 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 ಚಾಲ್ತಿಗೆ ಬಂತೋ, ಇವಾಗ ಜನಕ್ಕೆ ಅರ್ಥ ಆಗ್ತಿದೆ, ಕಾಮರ್ಸ್ ಆ್ಯಂಡ್ ಬ್ಯಾಂಕಿಂಗ್ ಭಾಳ ಮುಖ್ಯನಪ್ಪ. ಅದು ಕನ್ನಡ ಭಾಷೆಯಲ್ಲಿ ವಾಣಿಜ್ಯ ಶಾಸ್ತ್ರ ಹೇಳ್ಬೇಕಾದ್ರೆ ಭಾಳ ಕಷ್ಟದ ಕೆಲಸ ಆ ಕಾಲದಲ್ಲಿ. ಹಾಗಾಗಿ ಇವತ್ತು ಏನು ಕಾಮರ್ಸು, ನಮ್ಮ ಮ್ಯಾನೇಜ್ಮೆಂಟು ಮತ್ತು ಬ್ಯಾಂಕಿಂಗಿಗೆ ಭಾಳ ಡಿಮಾಂಡ್ ಇರ್ತಕ್ಕಂಥ ಈ ದಿನಗಳಲ್ಲಿ ವಿಶೇಷವಾಗಿ BCom ಓದೋರಿಗೆ ಯಾವತ್ತೂ ಭಾಳಷ್ಟು BCA ಬಿಡ್ರಿ, ಟೆಕ್ನಾಲಜಿ, ಕಂಪ್ಯೂಟ್ರ್ ಕಡೆ ಹೋಗ್ಬಿಡುತ್ತೆ. ಆದರೆ ಕಾಮರ್ಸ್ ಓದಿರ್ತಕ್ಕಂಥವ್ರು ಎಲ್ಲ ಕಡೆನೂ ಸಲ್ತಾರೆ. ಅವರು BCom ಓದಿರೋರು ನೀವು ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೋದು. ನಮ್ಮ ಮೀಡಿಯಾಗಂತೂ ಭಾಳ ಜನ ಬೇಕು ಕಾಮರ್ಸ್ನವರು. ನಾವು ಅಕೌಂಟ್ಸ್ ನೋಡೋಕ್ಕೆ ಬೇಕು, ಇನ್ಕಮ್ ಟ್ಯಾಕ್ಸ್ ಬೇಕು, GSTಗೆ ಬೇಕು, ಕಮರ್ಷಿಯಲ್ ಟ್ಯಾಕ್ಸ್ ಬೇಕು, ಸೇಲ್ಸ್ ಟ್ಯಾಕ್ಸ್ ಬೇಕು. ಇಡೀ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ನೋಡ್ಕೊಳ್ಳೋ ಶಕ್ತಿ ಇರೋವಂಥವ್ರು ಎಲ್ಲ ಈ CAಗಳಿಗೆ, ಚಾರ್ಟೆಡ್ ಅಕೌಂಟೆಂಟ್ಸ್. ಸೊ ಅವ್ರು ಮಾತ್ರ, ಚಾರ್ಟೆಡ್ ಅಕೌಂಟೆಂಟ್ ಒಬ್ಬರು ನಿಮ್ಮ ಅಕೌಂಟ್ಸ್ನ ನೋಡಿ ಅವ್ರು ಸೀಲ್ ಬಿತ್ತು ಅಂದರೆ ನಿಮಗೆ ಅದ್ರ ಮಾನ್ಯತೆ. CA ಸೀಲ್ ಇಲ್ಲ ಅಂದರೆ ನಿಮ್ಮನ್ನು ಯಾವ ಅಕೌಂಟು ನೋಡಲ್ಲ. CA ಹತ್ರ ಮಾಡಿಸ್ಕೊಂಬ ಹೋಗು ಅಂತಾರೆ. ಟೋಟಲ್ ಆಡಿಟಿಂಗು CA, ಚಾರ್ಟೆಡ್ ಅಕೌಂಟೆಂಟ್ ಇಡೀ ಅಕೌಂಟ್ಸ್ ನೋಡಿದ್ದಾರೆ, ಅದು ಕಾನೂನು ಪ್ರಕಾರ ಸರಿ ಇದೆ. ಆಡಿಟೆಡ್ ಅಕೌಂಟ್ ಬೈ ಎ ಚಾರ್ಟೆಡ್ ಅಕೌಂಟೆಂಟ್ ಅಂದ್ರೇ ನಿಮ್ಗೆ ಎಲ್ಲ ಕಡೆನೂ ಎಂಟ್ರಿ. CA ಸೀಲ್ ಇಲ್ಲ ಅಂದರೆ ಎಲ್ಲೂ ನಿಮಗೆ CA ಹತ್ರ ಹೋಗಪ್ಪ, CA ಹತ್ರ ಮಾಡಿಸ್ಕೊಂಬರ್ರಿ ಅನ್ನೋ ಒಂದು ಅವಕಾಶ. ಹಾಗಾಗಿ ಚಾರ್ಟೆಡ್ ಅಕೌಂಟೆಂಟ್ ಅಂದರೆ ಇಡೀ ಆರ್ಥಿಕ ಸ್ಥಿತಿಗತಿಗಳನ್ನು ಒಬ್ಬ ವ್ಯಕ್ತಿಯ, ಒಬ್ಬ ಕಂಪನಿಯ. ಇನ್ನು ಹಳೆ ಕಾಲದಲ್ಲಿ ಹೆಂಗಿತ್ತು ಅಂದರೆ BCom ಅಂದರೆ ಎಲ್ಲ ಸಣ್ಣ ಪಟ್ಟ ಲೆಕ್ಕ ಪಕ್ಕ ನೋಡ್ಕೊಳ್ಳೋರು ಅಂತಿತ್ತು. ಆದರೆ ಇವತ್ತು ಎಲ್ಲ ಮಲ್ಟಿನ್ಯಾಷನಲ್ ಕಂಪ್ನೀಸು ಕಾಮರ್ಸಿಗೆ ಯಾವ ಮಟ್ಟಕ್ಕಿದೆ ಅಂದರೆ, ಇವನ್ ನಮ್ಮ ಮೀಡಿಯಾ, ನಮ್ಮ ಮಾಧ್ಯಮದಲ್ಲಿ ಕಾಮರ್ಸಿಗೆ ವಾಣಿಜ್ಯ ಶಾಸ್ತ್ರ ಬರೆಯೋರು ಎಲ್ಲಿದ್ವಿ ನಮ್ಮ ಕಾಲದಲ್ಲಿ. ಕಾಮರ್ಸ್ ಬರೆಯೋರು ಯಾವ ಕನ್ನಡದಾಗ ಬರೀಬೇಕು, ಇಂಗ್ಲೀಷ್ನಾಗ ಬರೀಬೇಕು. ಯಾವ ಕಾಮರ್ಸು, ಯಾವ ಶೇರ್ ಮಾರುಕಟ್ಟೆ ಇಟ್ ಸೆಲ್ಫ್ ಇಸ್ ಎ ವೆರಿ ಹ್ಯೂಜ್. ಕಾಮರ್ಸ್ ಗ್ರ್ಯಾಜುಯೇಟ್ ಆದರೆ ಅವನು ಅಥಾರಿಟಿ ಇರ್ತಾನೆ. ಕಾಮರ್ಸ್ ಓದ್ದೇ ಇರೋರಿಗೆ ಶೇರ್ ಮಾರುಕಟ್ಟೆಯಲ್ಲಿ ಬರೀತಾನೆ, ವಾಣಿಜ್ಯದಲ್ಲಿ ಬರೀತಾನೆ, ಮತ್ತು IFA ಎಲ್ಲಿ ಬರೀತಾನೆ, ಪ್ಲ್ಯಾನಿಂಗ್ ಏನು, ನಾನ್ ಪ್ಲ್ಯಾನಿಂಗ್ ಏನು, ಎಕ್ಸ್ಪೆಂಡಿಚರ್ ಏನು, ಇನ್ಕಮ್ ಏನು ಅಲ್ವಾ. ಸೊ ಇವೆಲ್ಲವೂ ಕಾಮರ್ಸ್ ವಿಷಯಗಳನ್ನು ನೀವು ಅಧ್ಯಯನ ಮಾಡ್ಬೇಕಾದ್ರೆ ತುಂಬ ವಾಸ್ಟ್. ಇತ್ತೀಚೆಗೆ ಕಳೆದ ಒಂದು 20 ವರ್ಷದಿಂದ, 2 ದಶಕಗಳಿಂದ ಕಾಮರ್ಸ್ ವಿಷಯಕ್ಕೆ ಏನು ಅಂತ ಈಗ ಅರ್ಥ ಆಗ್ತಿದೆ ಜನಕ್ಕೆ. ಇಷ್ಟು ದಿವಸ ಯಾರು ಬೇಕಾಂಬಿಡ ಬರೀ ಲೆಕ್ಕಪತ್ರ ಮಾಡೋದು ಅನ್ನೋ ಕಾಲ ಇತ್ತು ನಮ್ಮ ಕಾಲ. ಇವಾಗ ಹಂಗಲ್ಲ. ಕಾಮರ್ಸ್ ಗ್ರ್ಯಾಜುಯೇಟ್ಸ್ಗೆ ಒಳ್ಳೆ ಅವಕಾಶ ಇದೆ. ಕಾಮರ್ಸ್ ಗ್ರ್ಯಾಜುಯೇಟ್ಸು
ನೀವು ಬೇಕಾದಷ್ಟು ಅವಕಾಶಗಳಿದ್ದಾವೆ ಇವತ್ತು. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅವಕಾಶ ಇದೆ, ಮಲ್ಟಿನ್ಯಾಷನಲ್ ಕಂಪ್ನಿಗಳಲ್ಲಿ ಅವಕಾಶ ಇದೆ, ಮಾಧ್ಯಮದಲ್ಲಿ ಅವಕಾಶ ಇದೆ. ಅದರಲ್ಲೂ ವಿಶೇಷವಾಗಿ ಒಂದ್ಸರಿ ನೀವು CA ಮಾಡಿಬಿಟ್ರೆ ನಿಮಗೆ ನೋಡಪ್ಪ ಲೈಫ್ ಲಾಂಗ್ ಯು ಆರ್ ಲೈಕ್ ಡೂಯಿಂಗ್ ಇನ್ IAS. ಒಂದು IAS ಮಾಡೋದು ಒಂದೇ, ಒಂದು CA ಮಾಡೋದು ಒಂದು. ಜ್ಞಾಪಕ ಇರಲಿ. ನೀವು UPSCನಲ್ಲಿ KAS ಅಲ್ಲಿ, ಯಾಕಂದ್ರೆ ನೀವು ಕೋಲಾರ ಜಿಲ್ಲೆಯವರು ಭಾಳ ಜನ ನೀವೆಲ್ಲ ಹೆಣ್ಮಕ್ಳು ಚೆನ್ನಾಗಿ ಓದ್ತೀರ. ನಾನು ಬೆಂಗಳೂರು ಯೂನಿವರ್ಸಿಟಿಯಿಂದ ಬಂದು ಅನ್ಡಿವೈಡೆಡ್ ಬ್ಯಾಂಗ್ಳೂರು ಯೂನಿವರ್ಸಿಟಿ ಲಾಸ್ಟ್ ರಿಜಿಸ್ಟ್ರಾರ್ ನಾನು ನೋಡಿದ್ದೀನಿ. ನಿಮ್ಮ ಕೋಲಾರ, ಚಿಕ್ಕಬಳ್ಳಾಪುರದ ಹುಡುಗರು ಭಾರಿ ಓದ್ತೀರಿ ನೀವು, ಓದೋದ್ರಾಗೆ ಹಿಂದೆ ಮುಂದಿಲ್ಲ ನಾನು ಕಂಡಂಗೆ. ವಿಶೇಷವಾಗಿ ನಮ್ಮ ಕೋಲಾರ ಜಿಲ್ಲೆದ ಹೆಣ್ಮಕ್ಳು ಅಷ್ಟೇ, ಎಲ್ಲ ಟಾಪ್ ಮೆರಿಟೇ. ಫೇಲ್ ಆದವ್ರಿಗೆ ಭಾಳ ಕಮ್ಮಿ ನಮ್ಮ ಕೋಲಾರ, ಎಲ್ಲ ಬರೀ ಪಾಸೆ. ಭಾಳ ಕಷ್ಟಪಟ್ಟಿರ್ತಾರೆ, ಹಳ್ಳಿಗಾಡಿಂದ ಬಂದಿರ್ತಾರೆ, ರೈತರ ಮಕ್ಕಳು ರಾತ್ರಿ ಕೂತ್ಕೊಂಡು ಓದ್ತಿರ್ತಾರೆ. ಏನು ಕಾಂಪಿಟೇಟಿವ್ ಎಕ್ಸಾಮ್ಸು ಅಷ್ಟೇ. ನಮ್ಮ ಹೆಣ್ಮಕ್ಳು ನೋಡ್ತೀನಿ ನಾನು, ಏನಮ್ಮ ಇಲ್ಲ ಸರ್ KS ರೆಡಿ ಆಗ್ತೀನಿ ಸರ್ ಅಂತಾರೆ. ಟೈಮ್ ವೇಸ್ಟ್ ಮಾಡಲ್ಲ ನಿಮ್ಮ ಕೋಲಾರದವ್ರು. ಚೆನ್ನಾಗಿ ಓದ್ತೀರಾ, ಆ ಶಕ್ತಿನ ನೀವು ಚೆನ್ನಾಗಿ ಬಳಸ್ಕೊಂಡು ಸಾಧ್ಯ ಆದಷ್ಟು. ಇವಾಗ ನಮ್ಮ ಸಹನ ಯಾಕೆ ನಿಮಗೆ ಮಾದರಿ ಆಗಬೇಕು ಅಂದರೆ, ಸಾಧ್ಯ ಆದರೂ ಒಂಚೂರು ಗೈಡ್ ಮಾಡಮ್ಮ ಕಾಮರ್ಸ್ ಹುಡುಗರಿಗೆ. ನೀನು ಹೆಂಗೆ ತಯಾರು ಮಾಡ್ಕೊಂಡೆ, ಎಲ್ಲ ಅಪ್ಲೈ ಮಾಡಿ. ಭಾಳ ಜನಕ್ಕೆ ನಮ್ಮ ವಿದ್ಯಾರ್ಥಿನಿಯರಿಗೆ ಏನಾಗುತ್ತೆ, ಮಾಹಿತಿ ಕೊರತೆ ಇದೆ. CA ಮಾಡ್ಬೇಕಾದ್ರೆ ನಾವು ಏನು ಮಾಡಬೇಕು, ಎಲ್ಲಿ ಅರ್ಜಿ ಹಾಕಬೇಕು, ಕ್ವಾಲಿಫಿಕೇಷನ್ ಏನು ಬೇಕು, ಯಾವ ಫೀಸ್ ಕಟ್ಟಬೇಕು, ಇದೆಲ್ಲ ಅನೇಕ ಪ್ರಶ್ನೆಗಳಿರ್ತವೆ. ಸಾಧ್ಯ ಆದರೆ ಯಾವಾಗಾದ್ರು ಬಂದು ಕಾಮರ್ಸ್ ಸ್ಟೂಡೆಂಟ್ಸಿಗೆ ಸ್ವಲ್ಪ ಮಾಹಿತಿ ಕೊಟ್ಟರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಿಮಗೂ ಕೂಡ ಅನುಕೂಲ ಆಗ್ತದೆ. ಆ ಮಾಹಿತಿಯನ್ನು ಪಡೀರಿ, ಕಷ್ಟಪಟ್ಟು ಓದ್ರಿ. ಯಾಕೆ ಅಮ್ಮನ ಕರೆದು ನಾವು ಇವತ್ತು ಪ್ರೋತ್ಸಾಹ ಮಾಡ್ತಕ್ಕಂತಹ ಮಾತುಗಳನ್ನ ಆಡ್ತಾ ಇದ್ದೀವಿ. ಅಮ್ಮ ಮಾಡ್ತಕ್ಕಂಥ ಭಾಳ ಕಷ್ಟಪಟ್ಟು ಅಮ್ಮ ಸುಲಭವಾಗಿ CA ಮಾಡೋಕ್ಕೆ ಸಾಧ್ಯ ಇಲ್ಲ. ಸುಲಭ ಅನ್ಕೋಬೇಡಿ ಯಾರು, ಸುಮ್ಮನೆ CA ಎಕ್ಸಾಮ್ ಬರೋ ತಕ್ಷಣ ಪಾಸ್ ಮಾಡಿಬಿಡ್ತಾರೆ ಅಂತ. ಶಿ ಹ್ಯಾಸ್ ವರ್ಕ್ ವೆರಿ ವೆರಿ ಹಾರ್ಡ್. ಆಮೇಲೆ ಇನ್ನೂ ಅಷ್ಟೇ, ಇನ್ನು ಮುಂದೆ ಇನ್ನೂ ಜೀವನ ಇನ್ನೂ ಟಫ್ ಅವ್ರಿಗೆ. ಯಾಕೆಂದ್ರೆ ಬರೀ ಆಡಿಟ್ ಮಾಡಬೇಕು ಅಂದರೆ ಸಾವಿರಾರು ಪುಟಗಳು ಆಡಿಟ್ ಮಾಡ್ಬೇಕಮ್ಮ. ಬ್ಯಾಂಕ್ ಆಡಿಟ್ ಹೋದ್ರೂ ಕಷ್ಟ, ಸೆಂಟ್ರಲ್ ಗೌರ್ಮೆಂಟ್ ಆಡಿಟ್ಟು CAನೇ ಬೇಕು, ಸ್ಟೇಟ್ ಗೌರ್ಮೆಂಟ್ಗೂ CAನೇ ಬೇಕು ಅಲ್ವಾ. ಏನು ಕಠಿಣ ಪರಿಶ್ರಮದಿಂದ ಮಾತ್ರ ಜೀವನ ಕಟ್ಕೊಳಕ್ಕೆ ಸಾಧ್ಯ ಆಗ್ತದೆ. ಸೊ ಆರಾಮಾಗಿರ್ತೀನಿ, ನಾನು CA ಮಾಡಿ ಮನೆಯಾಗಿರ್ತೀನಿ ತಿರಕ್ಕಾಗಲ್ಲ. ಆಮೇಲೆ ಸುಮ್ಮನಿರಕ್ಕೆ ಬಿಡೋದು ಇಲ್ಲ, ಅಷ್ಟು ಒತ್ತಡ ಇರುತ್ತೆ. ನಮ್ಮ ಕಂಪ್ನಿಗೆ ಬನ್ನಿ. ಆಮೇಲೆ ಒಳ್ಳೆ ವರ್ಕರ್ ಅಂತ ಗೊತ್ತಾಗ್ಬಿಟ್ರೆ ಸ್ಯಾಲ್ರಿಗಳು ನಿಮಗೆ ಲೆಕ್ಕನೇ ಇಲ್ಲ. ಇವತ್ತು ಸ್ಯಾಲ್ರಿ ಕೊಡೋಕೆ ಹಿಂದೆ ಮುಂದೆ ನೋಡಲ್ಲ. ಅವ್ರಿಗೆ ಒಳ್ಳೆ CA ಬೇಕು, ಪರ್ಫೆಕ್ಟ್ ಆಡಿಟ್ ಮಾಡೋ CA ಬೇಕು, ಯಶಸ್ವಿಯಾಗಿ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಸಿಗ್ತಕ್ಕಂಥದ್ದು. ಹಾಗಾಗಿ ಇವತ್ತು ಹೆಣ್ಮಕ್ಳು ಭಾಳ ಸಂಖ್ಯೆಯಲ್ಲಿ ಇದ್ದೀರಿ. ನೀವುಗಳು ಅಷ್ಟೇ, ನಮ್ಮ ಗಂಡು ಹುಡುಗರು ಅಷ್ಟೇ ಕಷ್ಟಪಟ್ಟು ಎಕ್ಸಾಮ್. ಭಾಳ ಜನ ನನಗೆ ಬೇಜಾರೇನು ಅಂದರೆ, ಕರ್ನಾಟಕ ರಾಜ್ಯದ ನಮ್ಮ ಹುಡುಗಿಯರು ಅರ್ಜಿನೇ ಹಾಕಲ್ಲ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ. ನೀವು ಕೋಲಾರದವ್ರನ್ನೋ KS ಇಂಥ KPSCಗೆ ಹಾಕ್ತೀರಿ. ಆಲ್ ಇಂಡಿಯಾದಲ್ಲಿ ನೀವು UPSCಗೆ ಟ್ರೈ ಮಾಡಿ. ನಿಮಗೆ ಸಾಮರ್ಥ್ಯ ಇದೆ, ಪ್ರತಿಭೆ ಇದೆ, ಶಕ್ತಿ ಇದೆ, ಕುತ್ಕೊಂಡು ಓದ್ರಿ. ಯಾವುದು ಕಬ್ಬಿಣದ ಕಡಲೆಯಲ್ಲ, ಯಾವುದು ಕಷ್ಟ ಅಲ್ಲ. ಮನಸ್ಸು ಹೊಂದಿದ್ರೆ ಮಾರ್ಗ ಖಂಡಿತ ಇದೆ, ಮನಸ್ಸಿದ್ದರೆ ಮಾರ್ಗ. ನೀವೇನೋ ಕಷ್ಟಪಡಬೇಕು. ಇಲ್ಲಪ್ಪ ನಾನು ಅದನ್ನು ಸಾಧಿಸ್ತೀನಿ ಅನ್ನೋ, ಯಾಕೆಂದರೆ ನಿಮ್ಮ ಜಿಲ್ಲೆಯವ್ರು ಬೇಕಾದಷ್ಟು ಜನ IAS IPS ಇದ್ದಾರೆ. ಈಗ 5 ಜನ ಆಗಿದ್ದಾರೆ IAS IPS. ಏನು ಈ ಜಿಲ್ಲೆಗೆ, ಈ ನಾಡಿಗೆ, ನಮ್ಮ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯಕ್ಕೆ ಏನು ಹೊಸ್ತಲ್ಲ. ಭಾಳ ಜನ IAS IPS ಇದ್ದಾರೆ. ನಾನು ತಮಿಳ್ನಾಡಿಗೆ ಹೋದ್ರು, ಸಾರ್ ನಾವು ಕರ್ನಾಟಕ ಕ್ಯಾಡ್ರು ನಮ್ಮ ಬೆಂಗಳೂರು ಸಿಟಿ ಇರ್ತಾರೆ. ಆ ಅವಕಾಶ ಇದೆ. ಹಾಗಾಗಿ ನೀವು ಈ ಒಂದು ಒಳ್ಳೆ ಎಕ್ಸಲೆಂಟ್ ಕಾಲೇಜು, ನಮ್ಮ ರಂಗಪ್ಪ ಒಂದು ಒಳ್ಳೆ ಕಾಲೇಜನ್ನು ಮಾಡಿದ್ದಾರೆ. ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ಕಾಲೇಜಿನ್ನು ಚೆನ್ನಾಗಿ ಬೆಳೀಲಿ. ಸಾಧ್ಯ ಆದರೆ ಇನ್ನೂ ಒಳ್ಳೊಳ್ಳೆ ಕೋರ್ಸ್ಗಳು ಮಾಡಿರಿ. ನಿಮಗೂ ಕಷ್ಟ ಇದೆ ನಂಗೆ ಗೊತ್ತಾಗುತ್ತೆ, ಆದರೂ ಕೂಡ ಇಷ್ಟು ಚೆನ್ನಾಗಿ ಮಾಡಿದ್ದೀರ. ಯಾಕೆಂದರೆ ಟಾಪ್, ನಾನು ನೋಡಿದೆ ನಿಮ್ಮ ಬ್ರೋಚರು ಎಲ್ಲ ಟಾಪ್ ಮೆರಿಟ್ ಮಕ್ಕಳಿದ್ದಾರೆ. ಅಂದರೆ ಯಾವುದೇ ಒಂದು ಶಿಕ್ಷಣ ಸಂಸ್ಥೆನ ಗುಣಮಟ್ಟವನ್ನು ನಾವು ಹೆಂಗೆ ಅಳಿತೀವಿ ಅಂದರೆ, ನಿಮ್ಮ ಮಕ್ಕಳು ಏನೇನು ಸಾಧನೆ ಮಾಡಿದ್ದಾರೆ, ನಿಮ್ಮ ಮಕ್ಕಳ ಪ್ಲೇಸ್ಮೆಂಟ್ ಏನಾಯಿತು, ನಿಮ್ಮಲ್ಲಿ ಎಷ್ಟು ಜನ ಆಫೀಸರ್ಸ್ ಆಗಿದ್ದಾರೆ, ಎಷ್ಟು ಜನ CA ಆಗಿದ್ದಾರೆ ಅನ್ನೋದು ನಿಮ್ಮ ಕಾಲೇಜಿನ ಗುಣಮಟ್ಟವನ್ನು ತೋರಿಸುತ್ತೆ. ನಿಮ್ಮಲ್ಲಿ ಓದಿರ್ತಕ್ಕಂಥ ಮಕ್ಕಳು, ವಿದ್ಯಾರ್ಥಿಗಳು ಭಾಳ ಉನ್ನತ ಜಾಗಕ್ಕೆ ಹೋಗಿರ್ತಕ್ಕಂಥ ಭಾಳ ಸಂತೋಷದ ವಿಷಯ. ಈ ಭಾಗದಲ್ಲಿ ಒಂದು ಒಳ್ಳೆ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದೀರಿ. ಇನ್ನೂ ಈ ಶಿಕ್ಷಣ ಸಂಸ್ಥೆ ಚೆನ್ನಾಗಿ ಬೆಳೀಲಿ. ಈ ಭಾಗದ ಎಲ್ಲ ವಿದ್ಯಾರ್ಥಿಗಳನ್ನ ತಯಾರು ಮಾಡ್ತಕ್ಕಂತಹ, ಈ ಸಮಾಜವನ್ನು ಕಟ್ತಕ್ಕಂತಹ ನಿಟ್ಟಿನಲ್ಲಿ ನಿಮ್ಮ ಕೊಡುಗೆ ಇನ್ನೂ ಹೆಚ್ಚಾಗಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಎಲ್ಲ ನಮ್ಮ ವಿದ್ಯಾರ್ಥಿ ಮಿತ್ರರು ವಿನಯ, ವಿಧೇಯತೆ, ಕಠಿಣ ಪರಿಶ್ರಮ, ಶ್ರದ್ಧೆ. ಆ್ಯಂಡ್ ಯು ಶುಡ್ ನೋ ಯುವರ್ ಟೈಮ್ ಮ್ಯಾನೇಜ್ಮೆಂಟ್. ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ಬೆಳಗಿನ ಸಾಯಂಕಾಲದವರೆಗೂ ವಾಟ್ಸಪ್ನಾಗ ಅವನೇನು ಮೆಸೇಜ್ ಮಾಡ್ದ, ಇವನೇನು ಮೆಸೇಜ್ ಮಾಡ್ದ, ಆ ಸಿನಿಮಾ ಏನು, ಈ ಸಿನಿಮಾ ಏನು, ಆ ಟ್ರೈಲರ್ ಏನು, ಈ ಟ್ರೈಲರ್ ಏನು ನೋಡ್ಕೊಂಡು ದಿನ ಕಳೆದ್ಬಿಟ್ರೆ, ಕಾಲ ಕಳೆದ್ರೆ ಹೋದ ಕಾಲ ಮತ್ತೆ ಬರುವುದಿಲ್ಲ. ನೀವು ಅದನ್ನು ನೋಡಬೇಕು. ವಾಟ್ಸಪ್ಪು ನೋಡಿ, ಫೇಸ್ಬುಕ್ಕು ನೋಡಿ, ಟ್ವಿಟರು ನೋಡಿ. ಅದು ಎಷ್ಟು ಕಾಲ ಬಿಡ್ತೀರಿ, ಜ್ಞಾನಾರ್ಜನೆಗೆ ಎಷ್ಟು ಬಿಡ್ತೀರಿ, ಬರೆಯೋಕ್ಕೆ ಎಷ್ಟು ಬಿಡ್ತೀರಿ, ಕಷ್ಟಪಟ್ಟು ಓದೋಕ್ಕೆ. ಈಗ ಸೈನ್ಸ್ ಸ್ಟೂಡೆಂಟ್ಸ್ ಎಲ್ಲ ನೀವು ಹಾರ್ಡ್ ವರ್ಕ್ ಮಾಡಲೇಬೇಕು, ಕಾಮರ್ಸ್ ಸ್ಟೂಡೆಂಟ್ಸು ನೀವು ಹಾರ್ಡ್ ವರ್ಕ್ ಮಾಡಲೇಬೇಕು, ಬೇರೆ ದಾರಿನೇ ಇಲ್ಲ. BCA ಮಕ್ಕಳು ನೀವು ಕಷ್ಟಪಟ್ಟು ಓದಲೇಬೇಕು. ಯಾರು ಒಂದು ಜ್ಞಾಪಕ ಇಟ್ಕೊಳ್ಳಿ, ಯಾರು ವಿನಯ, ವಿಧೇಯತೆ, ಕಠಿಣ ಪರಿಶ್ರಮ, ಶ್ರದ್ಧೆಯಿಂದ ಓದ್ತೀರಿ, ಅವಕಾಶಗಳು ನಿಮ್ಮನ್ನು ಹುಡುಕೊಂಬರ್ತವೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರು ಯಾರಿಗೆ ಚಿನ್ನದ ತಟ್ಟೆಯಲ್ಲಿ ಇಟ್ಟು ನಿಮ್ಗೆ ಅವಕಾಶಗಳನ್ನು ಕೊಡಲ್ಲ. 100ಕ್ಕೆ 100. ಸುಮ್ಮನೆ ನಮ್ಮ ಹುಡುಗರು ಮಾತಾಡ್ತಾರೆ,
ಸರ್ ಹಂಗಾಗ್ತತೆ, ಅದು ಇನ್ಫ್ಲೂಯೆನ್ಸ್ ಇಲ್ಲ ನಮ್ಗೆ, ಅವೆಲ್ಲ ಕತೆಗಳು. ನಾವು 1% 2% ಸುಮ್ಮನೆ ಕತೆಗಳು. ಆದರೆ ನೀವು ನಿಜವಾಗ್ಲೂ ಕಷ್ಟಪಟ್ಟು ಪರೀಕ್ಷೆ ಬರೆದಿದ್ದೇ ಆದರೆ, ನೀವು ಓದಿರ್ತಕ್ಕಂಥ ವಿಷಯದಲ್ಲಿ ನೀವು ಟಾಪರ್ ಆಗಿದ್ದೇ ಆದರೆ ಅವಕಾಶ ನಿಮ್ಮನ್ನು ಹುಡುಕೊಂಡು ಬರುತ್ತೆ, ಅನುಮಾನನೇ ಬೇಡ. ಅದು ಬಿಟ್ಟು ನಾವೇ ಇಲ್ಲ ನಾನು ಕಷ್ಟಪಟ್ಟು ಓದಕ್ಕೆ ತಯಾರಿಲ್ಲ, ಕೈ ಕೆಸರಾದರೆ ಬಾಯಿ ಮೊಸರು.